ಅಂದ್ರೆ ಸುದೀಪ್ ಸರ್ ರಿಜೆಕ್ಟ್ ಮಾಡಿದ್ದಲ್ಲ ಸಿನಿಮಾ ಇದು. ರಿಜೆಕ್ಟ್ ಅಲ್ಲ ಸರ್, ಟೈಮ್ ಗೋಸ್ಕರ ಇದು ರಿಜೆಕ್ಟ್ ಸರ್. ಸುದೀಪ್ ಫಸ್ಟ್ ಪ್ರಿಂಟ್ ನೋಡಿದ್ದು, ಫಸ್ಟ್ ಪ್ರಿಂಟ್ ಫಸ್ಟ್ ಶೋ ಪ್ರಸಾದ್ ಲ್ಯಾಬ್ ಅಲ್ಲಿ ನೋಡಿದ್ದು. ಅವಾಗ ಕೇಳಿ ಸಂಸ್ಕಾರ ಇದ್ರ ಬಗ್ಗೆ ಹಳೇದು ಹೆಂಗಿತ್ತು ಅಂತ ಹೆಂಗ್ ತೋರಿಸ್ತಾ ಇದ್ರು. ಸುದೀಪ್ ಅವರು, ಪ್ರಿಯಾ ಅವರು ಫಸ್ಟ್ ಪ್ರಿಂಟ್ ನೋಡಿದ್ದು. ನಮ್ಮ ಡೈರೆಕ್ಟರ್, ನಾನು, ನಮ್ಮ ಸ್ನೇಹಿತರು. ಓಕೆ, ನೀವು ಕರೆದ್ರೆ ಅವ್ರಿಗೆ ಅಪ್ರೋಚ್ ಮಾಡಿದ್ರಿ ಬನ್ನಿ ಅಂತ? ಸರ್ ಸುದೀಪ್ ಅವ್ರು ಯೂಶಲಿ ಇವತ್ತು ನಾವು ಏನೇ ಕಷ್ಟ ಸುಖ ಪ್ರತಿಯೊಂದು ನಮ್ಮನೆ ಕಾರ್ಯ ಏನಿದ್ರು ಕೂಡ ನಾನು ಸುದೀಪ್ ಅವ್ರಿಗೆ ಹೇಳಿರ್ತೀನಿ. ಸುದೀಪ್ ಅವ್ರಿಗೆ ನೀವು ಫಸ್ಟ್ ಪ್ರಿಂಟ್ ನೀವು ನೋಡಬೇಕು, ನೋಡಿ ನಂಗೆ ಜಡ್ಜ್ಮೆಂಟ್ ಹೇಳಬೇಕು ಅಂತೇಳಿ. ಸುದೀಪ್ ಅವರು, ಪ್ರಿಯಾ ಅವರು ಬಂದರು. ನೀವು ನೋಡಿದ್ರ? ನಾವು ಫಸ್ಟೇ. ನೀವು ಫಸ್ಟ್? ಓಕೆ ಓಕೆ. ನಾವು ಶೂಟ್ ಯಾವಾಗೇನು ಸರ್ ಮಾನಿಟರ್ ಎಲ್ಲ ಏನಿಲ್ವಲ್ಲ, ನಾವು 2C ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ದದು. ಓಕೆ. 2C ಕ್ಯಾಮ್ರಾ ಭಾಳ ದೊಡ್ಡ ಕ್ಯಾಮ್ರಾ ಅದುವೇ. ಓಕೆ. ಏ ರೀತಿ ಮುಂಚೆ 2C ಕ್ಯಾಮ್ರಲ್ಲೇ ಆಲ್ಮೋಸ್ಟ್ ಮಾಡಿ ಎಲ್ಲ ಹಿಟ್ ಪಿಕ್ಚರ್ಸು 2Cಲೇ ಆಗಿರೋದು ಸರ್ ಇವತ್ತು. ಓಕೆ ಓಕೆ. ಇವತ್ತು ಎಷ್ಟು ಆಲ್ಮೋಸ್ಟ್ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಹಿಟ್, ಸೂಪರ್ ಡೂಪರ್ ಹಿಟ್ ಇದೆ, ಸಾಂಗ್ಸ್ ಇದೆ, ಈ ಪಿಕ್ಚರ್ ಇದೆ 2C ಕ್ಯಾಮ್ರಾ. ಓಕೆ. ಸರಿ, ಸುದೀಪ್ ಅವ್ರು ಬಂದರು. ಸಂಜೆ 6 ಗಂಟೆ ಶೋ ಪ್ರಸಾದ್ ಲ್ಯಾಬಲ್ಲಿ. ಎಲ್ಲ ಕುಂತ್ಕೊಂಡು ಸಖತ್ ಖುಷಿ ಬಂದು ತಬ್ಕೊಂಬಿಟ್ರು ದರ್ಶನ್. ಓಕೆ. ದರ್ಶನ್ ಸರ್ ಎಲ್ಲರೂ ಯಾರಿದ್ರಿ ಸರ್? ನೀವು, ದರ್ಶನ್ ಸರ್, ಸುದೀಪ್? ನಾವು, ದರ್ಶನ್, ಸುದೀಪ್ ಅವರು, ನಮ್ಮ ರಾಮಮೂರ್ತಿ, ನಮ್ಮ ಡೈರೆಕ್ಟರ್, ಬರೀ ಒಂದು 15-20 ಜನ ಸರ್. ಓಕೆ. 15-20 ಜನ ಅಷ್ಟೇ ಫಸ್ಟ್ ಪ್ರಿಂಟ್. ಯಾಕಂದ್ರೆ ಯಾರನ್ನೂ ಅವಾಗ ಗೌಪ್ಯತೆ ಇತ್ತು ಸರ್. ಇವತ್ತೇನು ಸಿನಿಮಾ ರಂಗದಲ್ಲಿ ಅಂದರೆ ಗೌಪ್ಯತೆ ಉಳಿತಾ ಇಲ್ಲ. ಅವತ್ತೊಂದು ಗೌಪ್ಯತೆ ಇತ್ತು. ಆ ಗೌಪ್ಯತೆ ಕಾಪಾಡಿಕೊಂಡೇ ಜನ ಮುಂದೆ ಬಿಡ್ತಾ ಇದ್ದ. ಇವತ್ತು ಗೌಪ್ಯತೆನೇ ಇಲ್ಲ ಇವತ್ತು. ಆಮೇಲೆ ಯಾಕಂದ್ರೆ ಸುದೀಪ್ ಅವ್ರಿಗೆ ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಗೊತ್ತಿತ್ತು ಸಿನಿಮಾದು. ಕತೆ ಹೇಳಿದ್ರಿ ನೀವು? ಕತೆ ಗೊತ್ತಿ, ಅವ್ರ ತಲೆಗೆ ಅಷ್ಟು ಕತೆ 1000 ಕತೆ ಹೇಳ್ಬೋದು, ಕೆಲವು ಮರ್ತ ಬಿಡ್ಬೋದು. ಬಟ್ ಸುದೀಪ್ ಅವ್ರಿಗೆ ಮೆಜೆಸ್ಟಿಕ್ದು ಫ್ರೇಮ್ ಟು ಫ್ರೇಮ್ ಗೊತ್ತಿತ್ತು. ಓಕೆ. ಆಮೇಲೆ ಏನು ಆಗ್ತಾ ಇದೆ ಅಂತ ಸುದೀಪ್ ಅವ್ರಿಗೂ ಹೇಳ್ತಾ ಇದ್ದಾನೆ. ಓಕೆ. ತಬ್ಕೊಂಬಿಟ್ರೆ ದರ್ಶನ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದು. ನಾನು ಮಾಡಿದ್ರು ಕೂಡ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಅಂತ. ಅಂದರೆ ಒಬ್ಬ ನಟನನ್ನು ಎಷ್ಟು ಪ್ರಶಂಸೆ ಮಾಡ್ತಾರೆ ಅಂದರೆ ಹಂಗೆ ಪ್ರಶಂಸೆ ಮಾಡಿ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ಅವರು ದರ್ಶನ್ ಅವ್ರದ್ದು, ಸುದೀಪ್ ಅವ್ರದ್ದು ಅದು 2ನೇ ಭೇಟಿ. ಒಂದು ಸತಿ ಇದರಲ್ಲಿ ನಮ್ಮ ಆಕಾಶ್ ಸ್ಟುಡಿಯೋಲಿ, ಮಧು ಬಂಗಾರಪ್ಪ ಅವ್ರದ್ದು ಸ್ಟುಡಿಯೋ, ಆ ಸ್ಟುಡಿಯೋಲಿ ದರ್ಶನ್, ನಾನು, ಸುದೀಪ್ ಅವರೆಲ್ಲ ಇದ್ದವು. ನಮ್ಮ ಡೈರೆಕ್ಟರ್ ಇದ್ದರು. ಅವ್ರದ್ದು ಅಲ್ಲಿ ಡಬ್ಬಿಂಗ್ ನಡೀತಾ ಇತ್ತು, ನಮ್ಮದು ಎಡಿಟಿಂಗ್ ನಡೀತಾ ಇತ್ತು. ಓಕೆ. ಸೊ ಹಂಗೆ ಫಸ್ಟ್ ಸೆಕೆಂಡ್ ಭೇಟಿನೇ ಶೋ ಅಲ್ಲಿ. ಓಕೆ. ಆಮೇಲೆ ಅದು ಅಷ್ಟು ನೋಡ್ಬಿಟ್ಟು ಅಷ್ಟು ಖುಷಿ ಆದರು. ಓಕೆ. ಪ್ರಿಯಾ ಮೇಡಮ್ ಏನು ಹೇಳಿದ್ರು? ಪ್ರಿಯಾ ಮೇಡಮ್ ಖುಷಿ ಆಯ್ತು. ಪ್ರಿಯಾ ಮೇಡಮ್ ಹೊಸದಲ್ಲ, ಅದು ಕನ್ನಡ ಚಿತ್ರಾಂಗ ಕೂಡ ಹೊಸದು ಅವ್ರಿಗೆ. ಓಕೆ. ಮದುವೆ ಆಗೋ ಹೊಸದು ಅವ್ರದ್ದು, ಅವರು ಕನ್ನಡ ಚಿತ್ರಾಂಗನೂ ಹೊಸದು, ಅವಾಗ ನೋಡಿರೋದು. ಓಕೆ. ಸೊ ಹಂಗಾಗಿ ಅವ್ರು ಖುಷಿ ಆದರು. ಅಂದರೆ ಇದೊಂದು ಜಡ್ಜ್ಮೆಂಟ್ ಬಂದಾಗ ನಿಮಗೆ ಓಕೆ, ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಆ ಕ್ಷಣಕ್ಕೆ ನಿಮಗೆಲ್ಲ ಅನ್ನಿಸ್ತು? ಸರ್ ಅನಿಸ್ತು. ಬಿಸ್ನೆಸ್ಸಲ್ಲೂ ಗೆದ್ದು, ಪ್ರತಿಯೊಂದು ಹಂತಲ್ಲೂ ಗೆದ್ದು ಸರ್. ಬಟ್ ಇವತ್ತು ನಿಜವೂ ಅಂಥ ಒಂದು ಸಿನಿಮಾ ಮಾಡುವಂಥ ಆತ್ಮತೃಪ್ತಿ, ಖುಷಿ ನನಗಿದೆ ಸರ್. ಚೇಂಜಸ್ ಏನು ಹೇಳಿಲ್ಲ ಸುದೀಪ್ ಸರ್? ಏನು ಹೇಳಿಲ್ಲ ಸರ್. ಓಕೆ. ಖುಷಿ ಆದ, ಯಾಕಂದ್ರೆ ಫ್ರೇಮ್ ಟು ಫ್ರೇಮ್ ಕತೆ ಕೇಳಿದ್ರು. ಓಕೆ. ಮೊದಲೇ ಹೇಳಿದ್ರು, ಅಷ್ಟು ಏನು ಚೇಂಜಸ್ ಮಾಡಿ ಹಿಂಗೆ ಮಾಡು ಅಂತಲೇ ಹೇಳಿದರು ಸತ್ಯನಿಗೆ. ಓಕೆ ಓಕೆ. ಸರ್, ಇನ್ನು ಮೆಜೆಸ್ಟಿಕ್ ಸಿನಿಮಾ ಅಂತ ಬಂದಾಗ ಹಾಡುಗಳು ಇವತ್ತಿಗೂ ಕೂಡ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸಿನಿಮಾ ತಂಡ ಕಂಪ್ಲೀಟ್ ಹೊಸ ಸಿನಿಮಾ ತಂಡ, ಆದರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದಾಗ ಅವರು ಹಳಬರು. ಇಂಡಸ್ಟ್ರಿನಲ್ಲಿ ಆಲ್ರೆಡಿ ನಟನಾಗಿ ಗುರುತಿಸ್ಕೊಂಡಿದ್ದವರು, ಸಂಗೀತದಲ್ಲೂ ಸಹ ಗುರುತಿಸ್ಕೊಂಡಿದ್ರು. ಅವ್ರನ್ನ ಹಾಕ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಸರ್ ಆ್ಯಕ್ಚುಲಿ ಹಿಂದೆ ತಿಮ್ರಾಯಿ ಅಂತೇಳಿ ಒಂದು ಸಿನಿಮಾ ಮಾಡಿ ಸತ್ಯಮೂರ್ತಿನೂ ಸಾಧು ಕೋಕಿಲ ಮಾಡಿದ್ರು. ಬಟ್ ಆ್ಯಕ್ಚುಲಿ ಹಿಂದೆ ನಮ್ಮ ಉಮೇಶ್ ಬಣ್ಕರ್ ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ ಮಾಡಿದ್ರು. ಉಮೇಶ್ ಬಣ್ಕರ್ ಪ್ರೊಡ್ಯೂಸರ್, ನಾವೆಲ್ಲ ಸೇರ್ಕೊಂಡು ಮಾಡಿದ್ದಾವೆ. ಮಾಂಗಲ್ಯ ಸಾಕ್ಷಿ ಪಿಕ್ಚರಲ್ಲಿ ನಮ್ಮ ಸಾಧು ಕೋಕಿಲ ಮ್ಯೂಸಿಕ್ ಡೈರೆಕ್ಟರ್, ಆವಾಗ ಅಪ್ಕಮಿಂಗ್ ಅವರೆಲ್ಲ ಮ್ಯೂಸಿಕ್ ಡೈರೆಕ್ಟರ್. ಆ ಒಂದು ಸಾಂಗ್ ಸಾರಾ ಈ ಸೀಸೆಯಲ್ಲಿ ನಮ್ಮ ಆ ಪಿಕ್ಚರ್ ಮಾಂಗಲ್ಯ ಸಾಕ್ಷಿ ಪಿಕ್ಚರ್ದನ್ನ. ಓಕೆ. ಸೊ ಅಲ್ಲಿಂದ ಆಗುತ್ತೆ. ಬಟ್ ಇನ್ ಬಿಟ್ವೀನ್ ಅಲ್ಲಿಂದ ಮಾಡಿದ್ರು. ಬಟ್ ಅಂತ ಅವರು ಇರಲಿಲ್ಲ ಮ್ಯೂಸಿಕ್ ಡೈರೆಕ್ಟರಲ್ಲಿ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೆ ರೀ ರೆಕಾರ್ಡಿಸ್ಟು ಅನ್ನೋದು ಒಂದು ಹೆಸರು ಚೆನ್ನಾಗಿದೆ. ಒಳ್ಳೆ ರೀ ರೆಕಾರ್ಡಿಸ್ಟು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂತೇಳಿ ಕೈಗೆ ಸಿಗ್ತಾ ಇರಲ್ಲ ಅದು. ಓಕೆ. ಕೈಗೆ ಸಿಗೋದ ಕಷ್ಟ ಅಯ್ಯಪ್ಪ. ಓಕೆ. ಆಮೇಲೆ ಸಾಧು ಕೋಕಿಲ ಅವರು, ಯಾಕಂದ್ರೆ ಅಲ್ಲಿ ಇಂಡಸ್ಟ್ರಿಯಲ್ಲಿ ಹಳಬ್ರು ಅಂತ ಹೇಳಿದ್ರೆ ಸಾಧು ಕೋಕಿಲ ಅವರು, ನಾನು ಇಬ್ಬರೇ. ಓಕೆ. PR ಒಬ್ರು, PR ವಿಜಯ್ ಕುಮಾರ್. ಓಕೆ.
ಇನ್ನೆಲ್ಲ ಆಲ್ಮೋಸ್ಟ್ ಹೊಸಬ್ರೆ ಸರ್, ಓಕೆ. ಹೊಸ ತಂಡನೇ. ಹ್ಮ್. ಇವತ್ತೇನ ಕನ್ನಡ ಇಂಡಸ್ಟ್ರಿ ಆಳ್ತಾ ಇದೆ ಅಂದರೆ ಹ್ಮ್. ನಮ್ಮ ಮೆಜೆಸ್ಟಿಕ್ ಎಲ್ಲ ಹ್ಮ್. ತಂತ್ರಜ್ಞರು ಇವತ್ತು ಹ್ಮ್. ನಮ್ಮ ನಾಗೇಂದ್ರ ಅರಸು ಹ್ಮ್. ಹ್ಮ್. ಅವ್ರದ್ದು ಅವರೇ ಎಡಿಟ್ರು. ಹ್ಮ್. ಹ್ಮ್. ನಾಗೇಂದ್ರ ಪ್ರಸಾದ್ ಅವರು ಇಂದ ಸಿ ಮಂಜುನಾಥ್ ಎಲ್ಲ ಮಾಡಿ ಪ್ರೂವ್ ಅದು ಅವರು ನಮ್ಮ ಕೆ ವಿ ಜಯರಾಮ್ ಗರಡಿಲೆ. ಹ್ಮ್. 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 ಯಾರು ನಾಗೇಂದ್ರ ಪ್ರಸಾದ್ ಕೂಡ ಓಕೆ. ನಮ್ಮ ಕೆ ವಿ ಜಯರಾಮ್ ಅವ್ರ ಗರಡಿಯಿಂದಾನೇ ಅವರು ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡಿದ್ದು. ಹ್ಮ್. ಹ್ಮ್. ಅವರು ದೊಡ್ಡ ದೊಡ್ಡ ಸಿನಿಮಾ ಶ್ರೀ ಮಂಜುನಾಥ ಅನ್ನೋ ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಡು ಬರ್ತಿದ್ರು ಹ್ಮ್. ಅವರು. ನಾಗೇಂದ್ರ ಪ್ರಸಾದ್ ಸಾಧುಕ್ ಹೋಗ್ಲಿಲ್ಲ, ಹ್ಮ್. ನಾನು, ಆಮೇಲೆ ನಮ್ಮ PR ವಿಜಯ್ ಕುಮಾರ್, ಹ್ಮ್. ಇಷ್ಟು ಜನ ಹಳಬ್ರು ಬಿಟ್ಟರೆ ಇನ್ನೆಲ್ಲ ಹೊಸಬ್ರು ಸರ್. ಓಕೆ. ಇನ್ಯಾರಿಗೂ ಇಂಡಸ್ಟ್ರಿ ಗೊತ್ತಿಲ್ಲ. ಓಕೆ. ಓಕೆ. ಸಾಧಕ್ ಕೋಕಿಲ ಅವ್ರಿಗೆ ಹೇಳಿದಾಗ ಒಪ್ಕೊಂಡ್ರ ಬಟ್ ಅಂತ ಕತೆ ಆದ್ರೆ ಹೊಸಬ್ರು ಸಿನಿಮಾ ಆ ಥರದ್ದೆಲ್ಲ ಏನು ಸರಿ. ಆ ಥರ ಯಾವತ್ತು ಮ್ಯೂಸಿಕ್ ಡೈರೆಕ್ಟರ್ಸ್ ಬರಲ್ಲ. ಅದು ಹೊಸಬ್ರದ್ದಾಗಲಿ ಹಳಬ್ರ ಹೀರೋಗಳದ್ದಾಗಲಿ ಮಾಡ್ಬೇಕಂತೇಳಿ ಅವರಲ್ಲಿ ಯಾವತ್ತೂ ತಾರತಮ್ಯ ನಾನು ನೋಡಿಲ್ಲ ಮ್ಯೂಸಿಕ್ ಡೈರೆಕ್ಟರ್ಸಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ಸಿಗೆ ಯಾವತ್ತು ಹೊಸಬ್ರಿದ್ದಾಗೆ ಅವ್ರ ಚಾಲೆಂಜಿಂಗ್ ಜಾಸ್ತಿ ಆಗುತ್ತೆ. ಓಕೆ. ಸ್ಟಾರ್ ಸಿನಿಮಾ ಬಂದಾಗ ಇಂಥವ್ರ ಪಿಕ್ಚರ್ ಡೈರೆಕ್ಟರ್ ಪಿಕ್ಚರ್ ಇಂಥದ್ದು ಅಂತ ಹೋಗ್ಬಿಡುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಹೊಸಬ್ರು ಪಿಕ್ಚರೇ ಆಗಬೇಕು. ಹೊಸಬ್ರು ಪಿಕ್ಚರ್ ಆದಾಗನೇ ಪ್ರೂವ್ ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅದು ಬರಲ್ಲ. ಅದು ಹೊಸಬ್ರದ್ದಾಗಲಿ ಹಳಬ್ರಾಗಲಿ ಅದು ಬರಲ್ಲ. ಅದು ಯಾರಾದರೂ ಒಪ್ಕೊಂತಾರೆ. ಓಕೆ. ಸರ್ ರಿಲೀಸ್ ಆದಾಗ ಫಸ್ಟ್ ಡೇ ಇವತ್ತಿಗೆ ನೆನೆಸ್ಕೊಂಡ್ರೆ ಮೆಜೆಸ್ಟಿಕ್